ಇಡ್ಲಿ ಯಾರು ತಿಂತಾರೆ? ನೀವು ಉಪವಾಸ ಇರೋ, ನಾವು ಇಡ್ಲಿ ತಿಂತೀವಿ. ತಟ್ಟೆ ತುಂಬಾ ತಟ್ಟೆ ಇಡ್ಲಿ, ಬಕೆಟ್ ತುಂಬಾ ಚೆಂಚ ಇಡ್ಲಿ. ನನಗೆ ಏನೋ ಈ ಬಾವಿ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಎಷ್ಟು ದೊಡ್ಡದಾಗ ಕಾಣಿಸ್ತಾ ಚೆನ್ನಾಗಿದೈತೆ. ಓ, ಅವಳು ಬರ್ತಾಳಂತ ಇವಾಗ. ನಾನು ಪೂಜೆ ಮಾಡೋದಕ್ಕೆ ಐಟಮ್ಸ್ ತಗೊಳ್ಳೋದು ಗಂಗೆ ಅಂಗಡಿಗೆ ಬಂದಿದ್ದೀವಿ. ಎಷ್ಟು ಮಳೆ ಬಂದಿದೆ ನೋಡಿ. ನೈಟ್ ಅದೆಷ್ಟು ಬಂದಿದೆಯೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಫುಲ್ಲು ಮಳೆ ಬಂದ್ಬಿಟ್ಟಿದೆ ನೈಟು. ತೊರಟ್ರೆ ಲಾರಿಗಳು ಜಾಸ್ತಿ ತುಮಕೂರು ರೋಡಲ್ಲಿ. ಎಷ್ಟು ಲಾರಿಗಳಿದೆ ನೋಡಿ. ತುಮಕೂರು ರೋಡ್ ಫುಲ್ ಟ್ರಾಫಿಕ್ ಜಾಮ್. ಟೋಲ್ ಯಾಕೆ ಕಟ್ಟಿಸ್ಕೊತಾರೆ ಅಂತ ಗೊತ್ತಿಲ್ಲ, ಆದರೆ ಟ್ರಾಫಿಕ್ ಜಾಮ್ ಅಂತ ಚೆನ್ನಾಗಿ ಮಾಡ್ತಾರೆ. ಪಾಪ ಇಡ್ಲಿ ಬೇಕಾ? ಇಡ್ಲಿ ಬೇಕಾ ನಮ್ಮ ರಮ್ಯಾ? ಒಂಚೂರು ಹೂವ ತಗೊಂಡ್ಲ ಮುಡ್ಕಣವ್ನ. ಎಷ್ಟು ಹೂವ ಮುಟ್ಕೊಳ್ಳೋಣಮ್ಮ? ಇರ್ಲಿ ಬಿಡು, ಪರವಾಗಿಲ್ಲ. ಒಂದ್ ಮಳೆ ಐತಪ್ಪ, ಇನ್ನೆಷ್ಟು ಮುಡ್ಕೊಳ್ಳೋಣ ಇರೋ ಕೂದ್ಲಿಗೆ. ಹಂಗ ಇದು ಯಾವ ಏರಿಯಾ? ಹೊಸಪೇಟೆ. ಎರಡೈತಲ್ಲ, ಒಂದ್ರಲ್ಲಿ ಕಿತ್ ನಾವಿಬ್ರು ಒಂದ್ ಚುಚ್ಚು ಮುಟ್ಕೊಂಡು ಇನ್ನೊಂದು ಹಂಗೆ ಇಟ್ಕೊಂಡಿದ್ದಾನೆ. ಯಾರೋ ಬಂದು ಸದ್ಯಕ್ಕೆ ಇಡ್ಲಿ ರೆಡಿ ಇದೆ. ಅದಕ್ಕೆ ಹೇಳಿದ್ದು. ಓನ್ಲಿ ಇಡ್ಲಿ. ಇಡ್ಲಿ ಯಾರು ತಿಂತಾರೆ? ನೀವು ಉಪವಾಸ ಇರೋ, ನಾವು ಇಡ್ಲಿ ತಿಂತೀವಿ. ಯಾಕೆ ಇಡ್ಲಿ ಬೇಡ ಅಂತ? ಇಡ್ಲಿ ಅಂದ್ರೆ ಆಗಲ್ಲ. ಫೋನೆಲ್ಲ ಮನುಷ್ಯ ನಂಗೆ ಇಡ್ಲಿ ಇಷ್ಟ ಇಲ್ಲ. ಫಸ್ಟ್ ಇಲ್ಲಿ ಯಾವುದೋ ಸೋಮೇಶ್ವರ ಇಡ್ಲಿ ಹೋಟೆಲ್ ಅಂತ ಇದೆ, ಇಲ್ಲಿಗೆ ಬಂದಿದ್ದೀವಿ. ಹೊಸಪೇಟೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ, ಹಾಗಾಗಿ ಎಲ್ರಿಗೂ ಟೇಸ್ಟ್ ಇದೆ. ಬೇಸಿಗೆಗಾಲದಲ್ಲಿ ಮಳೆ ಬರ್ತಾ ಇದೆ. ಯಾವ್ದಿದು? ಬೇಸಿಗೆಗಾಲ ಮಳೆ ಸ್ಟಾರ್ಟ್ ಆಯ್ತಾ? ಅಲ್ಲೇ ಇನ್ನು ಮಾರ್ಚ್ ನಂದು. ಈ ಮಾರ್ಚಲ್ಲಿ ಏನೇನೆಲ್ಲ ನೋಡ್ಬಿಟ್ವೋ ನಾವು ಗೊತ್ತಿಲ್ಲ. ಎಲ್ಲ ತರ ನೋಡ್ಬಿಟ್ಟಿದೀವಿ. ಆಮೇಲೆ ಯುಗಾದಿ ಹಬ್ಬ, ಚಟ್ನಿ ನೋಡಿ ಬಕೆಟಲ್ಲಿ ಇಟ್ಟಿದ್ದಾರೆ. ಇಡ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ತಟ್ಟೆ ಇಡ್ಲಿ, ತಟ್ಟೆ ತುಂಬ ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ ನೋಡಿ. ತಟ್ಟೆ ತುಂಬ ತಟ್ಟೆ ಇಡ್ಲಿ, ಬಕೆಟ್ ತುಂಬ ಚಟ್ನಿ. ಏನು ಕಾಂಬಿನೇಷನ್ ಇದೆ. ಓಯ್, ತಟ್ಟೆ ತುಂಬ ತಟ್ಟೆ ಇಡ್ಲಿ, ಬಕೆಟ್ ತುಂಬ ಚೆಂಚ ಇಡ್ಲಿ. ವಡೆ ನೋಡಿ ಎಷ್ಟು ದಪ್ಪ ಇದೆ. ಬೆಂಗಳೂರಲ್ಲಿ ಈ ಸೈಜ್ ವಡೆ ನೋಡೇ ಇಲ್ಲ ಬಿಡು ನಾನು. ತಿನ್ನೋ ಯಾಕೋ? ಏನಿರುತ್ತೆ ಅದರೊಳಗೆ? ಕಾಯಿ ಇರುತ್ತೆ ಅಷ್ಟೇ. ಏನಪ್ಪ? ಏಯ್ ಬಂದ್ರ ಇಲ್ಲಿ? ಸುಮ್ಮನೆ ಹೋಗಿದ್ದಜ್ಜಿ. ಬೇಕ್ರಿ ಕಂಡ್ರೆ ಓಡೋಗಿ ನಿಂತ್ಕೊಂಡ್ಬಿಡ್ತಾವ ಹುಡುಗರು. ಇವಾಗ ನಮ್ಗೇನಂದ್ರೆ ಅಲ್ಲೆಲ್ಲ ಮಿಷಿನ್ಗಳಿವೆ, ಇಟ್ಬಿಟ್ಟು ಪಟ್ಟಂತ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ನೋಡಿದ್ರು ಬೆಟ್ಟ ಬಂದ್ರೆ ಮನೆಗಳಿದ್ವು, ಇವೆಲ್ಲ ಬರೀ ಅಂಗಡಿ ಆಗ್ಬಿಟ್ಟಿದೆ.
ಕೂತ್ಕೋ. ಏನೋ ಸ್ಕೂಲ್ ತೋರಿಸ್ತೀವಿ ಸುಮ್ಮನೆ. ಊರಲ್ಲೇ ಓದಿದ್ದು ಫಸ್ಟು, ಆಮೇಲೆ ಆಮೇಲೆ ಅಷ್ಟೇ. ಒಟ್ಟು 3 ಸ್ಕೂಲ್ ನಾವು ಚೇಂಜ್ ಮಾಡಿರೋದು. 3 ಸ್ಕೂಲು ನಮ್ಮದು. ಬೇಡ ನಿಮ್ದೆಲ್ಲ ಒಂದೇ ಸ್ಕೂಲು, ನಮ್ಮದು 3 ಸ್ಕೂಲು. ಪ್ಲೇ ಗ್ರೂಪ್ ಬಿಟ್ಬಿಡು. ಪ್ಲೇ ಗ್ರೂಪ್ ಸೇರಿಸ್ಕೊಂಡ್ರೆ ನಿಮ್ಮ ಅಮ್ಮನ 4 ಆಗೋಯ್ತದೆ. ಪ್ಲೇ ಗ್ರೂಪು ಅಂದರೆ LKG UKG ಸೇರಿಸಿದ್ರೆ ನಿಮ್ಮ ಅಮ್ಮನ 4 ಸ್ಕೂಲ್ ಆಗೋಗುತ್ತೆ. ನಂದು 3 4 ಬರ್ತಾವ್ರೆ. ಹೂವ ಹೂವ ದೊಡ್ಡ ನರಸಯ್ಯನ ಪಾಳ್ಯ ಐತ್ ನೋಡು. ನನಗೆ ಏನೋ ಈ ಬಾವಿ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಎಷ್ಟು ದೊಡ್ಡದಾಗ ಕಾಣಿಸ್ತೈತಿ ಇವಾಗ. ಹೌದು, ಎಷ್ಟು ದೊಡ್ಡದಾಗಿತ್ತು, ಇವಾಗ ಇಲ್ಲೇ ಐತೆ. ಅದೇನೋ ಗೊತ್ತಿಲ್ಲ ನಂದು. ನನಗೆ ಆ ಬಾವಿ ಅಂದ್ರೆ ಅಂದ್ರೆ ಆ ಕಡೆಗೆ ಹೋಗ್ಬಿಡ್ತಾ ಇದ್ವಿ, ಈ ಕಡೆಗೆ ಬರ್ತಾನೆ ಇರ್ಲಿ. ಅದೆಲ್ಲೋ ಇರ್ತಿತ್ತು, ಆದ್ರೆ ನಾವ್ ಆ ಕಡೆ ಹೋಗ್ತಿರ್ಲಿಲ್ಲ. ಸಖತ್ ಭಯ ಆಗೋದು. ಕಡ್ಡಿಗೆ ಹಿಂಗ್ ಹಾಕೋದು, ಇಲ್ಲಿ ತಲೆ ತಂದು ಹತ್ಕೊಳಂಗ್ ಅದು ಅಂಟು. ಇದನ್ ಬಿಡ್ಸವ್ರಲ್ಲ, ಹೂವ ಬಿಡ್ಸವ್ರೆ. ಕಡ್ಡಿ ಎಲ್ಲ ಒಣಗೋದ್ಮೇಲೆ ಕುಯ್ದು ಬಿಟ್ರೆ ಅಂಟು ಬರುತ್ತೆ. ಅಂಟು ಕಿತ್ತು ಬೇರೆ ಕಡೆಗೆ ಹಾಕ್ತಾರೆ. ಇಲ್ಲೇ ನಿಮ್ಮ ಹೊಲ ಐತೆ, ಹಂಗೆ ಲೆಫ್ಟಲ್ಲೇ ನೋಡು ಹುಣಸೆ ಮರ. ಇನ್ನು ಹೋಗಿ ಮುಂದೆ ಐತೆ. ತುಂಬಾ ಚಿಕ್ಕದಾಯ್ತಲ್ವಮ್ಮ ರೋಡು. ಲೆಫ್ಟಲ್ಲಿ ಹೇಳೋದೇನು ಅದು ಹುಣಸೆ ಮರ. ಅದೇ ಹಿಂಗೆ ಇದೇನಾ? ಇದೆ ಇದೆ ನಮ್ದು. ಇದು ಈ ಕಡೆ ಇದು ಮೇಲ್ ಬದಿನ ತಕ್ಕ ಯಾರೋ ಅವರಲ್ಲಮ್ಮ. ಯಾರ ಗಾಡಿ, ಯಾರು ಅಜ್ಜಿ ಹೇಳಿವ್ರು. ಇದೇಕ ಮೈನ್ ರೋಡಲ್ಲಿ ಐತೆ. ಇದೆ 3 ತೆಂಗಿನ ಮರ ಐತಲ್ಲ ಲೈನಿಗೆ. ತೆಂಗಿನ ಮರ ಹುಣಸೆ ಮರ. ನಮ್ಗೆ ತೆಂಗಿನ ಮರ ಅಂದಂದು ಅದೇ ಬರುತ್ತೆ. ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ ನಾವೆಲ್ಲ. ಹಬ್ಬದಲ್ಲೇ ಶ್ರೀರಾಮನವಮಿ ಹಬ್ಬದ ಟೈಮಲ್ಲಿ ಮಾಡೋದು, ಸೊ ಹಾಗಾಗಿ ಬಂದಿದ್ದೀವಿ. ತುಂಬ ವರ್ಷ ಆಗಿತ್ತು ಬಂದು. ಮಳೆ ಇಲ್ವಲ್ಲ, ಜನನ 66 ನೋಡು. ಅಂದರೆ ಅವಾಗಿನವ್ರಿಗೂ ಡೇಟ್ಗಳು ಗೊತ್ತು, ಹೀಗೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಏನಂತ 66. 66 27 66 720 ಅಂದರೆ ಕಾರ್ತಿಕ್ 16 ಅಪ್ಪಂದು 20. ಏನಂತಲ್ಲ ಇದು ಮಾಡಲ. ಅವಾಗೆಲ್ಲ ನಾವಿಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ವಿ ಗೊತ್ತಾ? ನಾವೆಲ್ಲ ಆಟ ಆಡೋಕ್ಕೆ ಅಂತ ಬರ್ತಿದ್ವಿ ಹೊಲ್ದ ಹತ್ರ ಎಲ್ಲ. ಯಾವುದಾದ್ರೂ ಈ ಓಮಿನಿ ಕಾರ್ಗಳನ್ನ ನೋಡ್ಬಿಟ್ರೆ ಇಟ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಕಳ್ಳರು ಅಂತ ಹೇಳ್ಬಿಟ್ಟು ಓಡೋಗಿ ಅಲ್ಲಿ ಇಲ್ಲಿ ಅಡ್ಕೊಂಡ್ಬಿಡ್ತಾ ಇದ್ವಿ. ಇದು ತುಂಬ ಹೈಟಲ್ಲಿ ಇತ್ತು. ನೋಡಿದ್ರೆ ತುಂಬ ಚಿಕ್ಕದಾಗೋಗಿದೆ. ಅದೇ ಬೆಟ್ಟ, ನಾನು ಅಲ್ಲಿಂದ ತೋರಿಸಿದ್ನಲ್ಲ ನಿಮಗೆ, ಅದೇ ಬೆಟ್ಟ. ಒಂದು ತಮ್ ಫಿಂಗರ್ ಹಿಂಗೆ, ಇನ್ನು 2 ಕೈ ಹಿಂಗೆ, 2 ಕೈ ಹಿಂಗೆ, ತಮ್ ಫಿಂಗರ್ ಹಿಂಗೆ ಹಂಗೆ ಇದೆ. ಮೊಬೈಲ್ ಇದು ನೋಡಿ. ಆಯಿತು, ಫುಲ್ ಹಾಕಿದ್ದೀನಿ ಅದಕ್ಕೆ. ಫುಲ್ ಹಾಕಿದ್ದೀನಿ. ಅಲ್ಲೇ ಇಟ್ಬಿಡಮ್ಮ ಹಿಂದೆಗಡೆ. ಆದರೆ ಹಾಕ್ಬಿಡು. ಅದಕ್ಕಿಂತ ಜಾಸ್ತಿ. ಹೌದು. ಆ್ಯಕ್ಚುಲಿ ದೊಡ್ಡದೇ ಕೊಡ್ತೀನಿ ಅಂದರು ಅವರು. ಅಮ್ಮ ಬೇಡ ಅಷ್ಟು ದೊಡ್ಡದು ಸಾಕು ಅಂತ ಅಂದರು. ಆದರೂ ಅದು ದೊಡ್ಡದಾಗೆ. ಆ ದೀಪ ಇರಲ್ಲ, ಈ ದೀಪ ಇರಂಗೆ ಆ ದೀಪ ಇರಲ್ಲ, ಬೇಗ ಹೊಡೆದೋಗುತ್ತೆ. ಹೊಡೆದೋಗುತ್ತದೆ. ಇವೆಲ್ಲ ಹಳೆ ಕಾಲದ ದೀಪಗಳು. ದೀಪ ಎಲ್ಲ ಬಂಗಾರಿ ಜಾಗ ಬಿಡ್ರಿ ಒಂದ್ಸಲ. ಜಾಗ ಬಿಡ್ರಿ. ಹಳೆ ದೀಪಗಳು ಬಂದಿಲ್ಲಿ ಕೂತಿದ್ವಾ, ಹ್ಞೂ. ಅಜ್ಜಿದು ಪೂಜೆ ಮಾಡಬೇಕು ಅಂತ ಇಲ್ಲೇ ಮಾಡಿದ್ದೆ. ಒಟ್ನ ಪಕ್ಕದಲ್ಲೇ ಇರೋದು ಅದು. ತಾತಂದು ಅತ್ತೆದು ತಾತಂದು ಆ ಕಡೆನೇ ಇರೋದಾ? ಎಷ್ಟೈತೆ? 4. ಅದನ್ನೊಂದು ಬಿಡು. ಎರಡು ಸಾಕು ಬಳೆ. 4 ಇಡು. ಇದಾವಲ್ಲ, ಇದೆ 4. ಆಮೇಲೆ ಬೇಕಾದ್ರೆ ಊರೊಳಿಗೆ ಅಷ್ಟು ದೂರ ಹೋಯ್ತಂತ ನಡ್ಕೊಂಡು. ಅದೇನೋ ತುರೆ ಮನೆ
ಹಿಂಗೆ ಮದ್ದಿಗೆ ಹಾಕ್ಬಿಡ್ಬೇಕಾಯ್ತು. ಹಾಕಿದ್ವಿ ನೀವು ಹಾಕ್ತಿರಲ್ವ ಹಂಗೆ ಗೊತ್ತಿಲ್ಲ ನಾವು ತೆಗೆದು ಹಾಕೋದು ನೋಡಿದ್ರೆ ಆರ ಅಂತಾನೆ ಗೊತ್ತಾಯ್ತದೆ ಬಿಡು. ಆಯ್ತು ನೋಡೋಣ ಹತ್ತು. ಅದೇ ಗಾಳಿ ಐತಲ್ಲ. ಅದು ನಮ್ಮ ಮನೇಲಿ ನಾವು ಅದು ಕರ್ಪೂರ ಹಾಕಿ ಫುಲ್ ಕೊಡ್ಸು ಅವನಿಗೆ ಕೊಡು ಅವ್ನಿಗೆ ಹತ್ರ ಐತೆ ತಾನೇ ಹೋಗಲ್ಲ. ಐ ನನ್ ಕೊಡು ನಂದು ಏ ನಮೀಶ್ ಕುತ್ಕೋ ಅಲ್ಲೇ. ಖಾಲಿ ನಾವೆಲ್ಲ ಐತಾ ಅದರಲ್ಲಿ ಇವಳ್ದು ಗುಬ್ಬಿದು ಹೋಯ್ತು. ಗುಬ್ಬಿದೆ ಒಂದೇ ತಿಂದೆ ಅಲ್ಲ ಬಿಡ್ರಿ ಎಲ್ಲ ಸಲ. ಕಟ್ ಅಂತ ಎಲ್ಲ ಬಿಚ್ಚೋಗಿ ನಮ್ಮ ಅವನ ಕೆಳಗಡೆ ಇಲ್ಲ ನಮ್ಮ ಅತ್ತೆ ಗೊತ್ತಿಲ್ಲ. ಏನ್ ಗೊತ್ತಾ ಇವ್ರು ಮಿಸ್ ಮಾಡಿದ್ರು ಇಲ್ಲಿ ತೋರಿಸ್ಬೇಕಾಯ್ತು. ಸಾಂಬಾರ್ಗಾಯಿ ಚೆನ್ನಾಗಿ ಇದೈತೆ. ಆ ಕಡೆ ಎಲ್ಲ ಫುಲ್ ಮಳೆ ಜಾಸ್ತಿ. ಇಲ್ಲೆಲ್ಲ ನೋಡು, ಇಲ್ಲೆಲ್ಲ ನಿಂತಿದ್ದಾರೆ. ಅವ್ರು ತುರಿಯಕ್ ಬಿಟ್ಬಿಟ್ಟು ಮರ ಎಬ್ಬರಿಸಿರೋದು ಶುರು ಆಯ್ತು ತೇಜು. ಇಲ್ಲಿ ಆದ್ರೂ ಇಲ್ಲೊಂದಿತ್ತು ಮುಂಚೆ, ಇಲ್ಲಿದ್ದಿದ್ ಮರನೇ ಕಾಣೆ ಆಗ್ಬಿಟ್ಟಿದೆ. ಮರ ಇಲ್ಲಿ ಇಲ್ಲ. ಇಲ್ಲಿ ಕಣಮ್ಮ, ಈ ಕಡೆಗೆ ಲೆಫ್ಟಿಗೆ ಬತ್ತಿತ್ತದು. ಕಲ್ತ್ಕೊಳ್ರಿ ಎಲ್ಲ. ಏ ಕೂತಿದ್ದೀರಲ್ಲ ನೋಡ್ರ ಇಲ್ಲಿ. ಪೂಜೆ ಮಾಡ್ತಾ ಇದೀಯಾ? ಮಾಡು ಸಾಕು ಬಾ 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 ಸಾಕು ಬಾ. ಅಲ್ಲಿ ಮಾಡು ಅಲ್ಲಿ ಎಲ್ಲಿ ಮಾಡು. ಲಕ್ಷ್ಮಕ್ಕಜ್ಜಿ ಪೂಜೆ ಮಾಡ್ತಾ ಇದೀಯಾ? ಸಾಕು ಬಾ. ಮಂಗಳಾರತಿ ಎತ್ತಿದ. ಮಾಮ ಮುಂದೆ ಮುಂದೆ ನೋಡು ಮುಂದೆ ನೋಡು. ಸಾಕು ಸಾಕು. ಇಲ್ಲೇ ಮನೇಶ್ ಕಾರ್ತಿಕ್ ಸಾವಿತ್ರ ಅಂಟಿಗೆ ಹೋಗಪ್ಪ. ಎಸಿ ಒಂದು ಬರ್ಬೇಕಂತ ಎಲ್ಲಾರು ಬಾ ಅಮ್ಮ, ಸಾಕು ಬಾ. ಬಾ ಸಾಕು, ಎಲ್ಲಾರು ಬರ್ಬೇಕಂತ ಬರ್ರಿ. ಸಾಕು ಬಾ. ಖಾಲಿ ಆಗೋಯ್ತು ಮಾಡಿದ್ದು, ಖಾಲಿ. ಬಾ ಇಲ್ಲಿ. ರಮ್ಯಾ ನಿನ್ ಮಗ ಇಲ್ಲಿ ಇದು ಅಂತಿ ಅಲ್ಲಿ ಕೂತವನ ಬರಲ್ಲ ಅಂದ್ರಿ. ಅಯ್ಯೋ ಅಮ್ಮವ್ರ ಮನೆ ಕಡೆಗೆ ಹೋಗ್ಲಿಲ್ಲ. ಯಾರು ಅವನಾ? ರಮ್ಯಾ ಅವನಾ? ಇವರು 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 ಅದೇ ಇಲ್ಲಿ ಲಾಸ್ಟ್ ಕಂಚಪ್ಪ ಅಂತ ಅಲ್ಲಿಂದ ಹೋಗಿದ್ದೆ ಬಂದೆ ನಾನು. ಮಾಮಿ ಮಾಡ್ಕೋ ನಿಂತಿದ್ರಲ್ಲ ಕೊಡಗಲ್ಲ ಅಮ್ಮನ ಹತ್ರ ಒರ್ಸ್ಕೊಂಡ್ಬಂದ್ಬಿಡೋಡು. ತಗೋ ತಗೋ ಕುಚ್ಚಿ ಅಲ್ಲೇ ಕುಚ್ಚಿ ಅಮ್ಮ ಹತ್ರ ಕುಚ್ಚಿ ಕುಚ್ಚು ಕುಚ್ಚು. ಬಿಸಿಲು ಸ್ಟಾರ್ಟ್ ಆಯ್ತು. ಕೂತ್ಕೋ ಬರ್ತೀನಿ ಅಲ್ಲೇ ಬರ್ತೀನಿ ಕುಚ್ಚು. ಇನ್ನು ಕಡ್ಡಪುರಿ ಆಗ್ಲಿ ನಮ್ಮ ತಾತರವ್ರ ಕಡೆನೂ ಬರೋದಕ್ಕೆ ಅಜ್ಜಿ ಓಕೆ. ಎಷ್ಟೊಂದು ಚಪ್ಪಲಿ ಅಂತ ಕಾಯ್ಕೊಂಡಿರ್ತಾರೆ. ಇಲ್ಲಿ ಚರ್ಪು ಅಂದ್ರು ಯಾರು ಬರಲ್ಲ ಅಂತಾರ. ರೋಡಲ್ಲಿ ಹೋಗೋರೆಲ್ಲ ಬರ್ತಾರೆ. ಪಾನ್ಕ ಮಾಡೋಣ ಅನ್ಕೊಂಡು ಈಗಲೇ ಆಗ್ತಾ ಇಲ್ಲ. ಆ ಕಡೆಗೆ ಮಾತ್ರ, ಈ ಕಡೆಗಿಲ್ಲ. ಹೌದು. ಇಲ್ಲೂ ಒಂದಿತ್ತು ಜಾಲಿ ಮರ, ಅದಕ್ಕೆ ಕಡ್ದಾಕ್ಬಿಟ್ರು. ಅಂಥದ್ದು ಇನ್ನೊಂದು 2 ಮರಗಳು ಈ ಕಡೆ. ಏಯ್ ಬಿಡ ಮನೀಶ್. ಏಯ್ ಬಡ್ದಾಕ್ಬಿಡ್ತೀನಿ. ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ವಿ. ಏನೋ ಚೆಕ್ ಮಾಡ್ತಾವ್ರೆ. ಬೆಟ್ಟದ ಮೇಲೆ ಹಳ್ಳಿದು ಹಳ್ಳಿ ಏನು ಹಳ್ಳಿನೂ ಸಿಟಿ ಥರ ಆಗೈತಲ್ಲ. ಹಾಂ
ಕಾಣಿಸ್ತಾನೆ ಇಲ್ಲ. ಕಲ್ಲರ್ ಕಾಕಾ ಕಲ್ಲರ್ ಎಲ್ಲರೂ ಕಾಕಾ ಕಲ್ಲರ್. ಅದಕ್ಕೇನೆ 5 ಗಂಟೆಗೆ ಎಬ್ಬಿಸ್ಕೊಂಡೆ, ಹೇಳ್ದೆ 5 ಗಂಟೆಗೆ ಬನ್ರಿ, ಲೇಟ್ ಆದರೆ ಆಗಲ್ಲ ಅಂತ. ಏನಾಯ್ತು? ಏನು ಬೇಕಂತ ಏನೋ ನೋಡ್ಬಿಟ್ಟವನು. ಇಲ್ಲೇ ಅವರಲ್ಲಿ ಅಲ್ಲಿ ನೋಡು, ಮಾತಾಡಿಸ್ತಿಲ್ಲ. ಅವಾಗಲೇ ಎದುರುಗಡೆನೂ ಬಂತು. ಮುಚ್ಕೋ ಕೈ. ಎಲ್ಲ ಒಂಥರ ಬ್ಲಾಕ್ ಕಾಣಿಸ್ತೈತಲ್ಲ. ನೀವೇ ತಗೋತಾ ಇದ್ದೀರೇನ್ರಿ? ತೆಗ್ಬಿಡ ಮರಿ ಮಾಮೂಲು ಕತ್ಲೆ ಕಾಣಿಸಲ್ಲ. ಈ ಕಡೆ ಬಾ. ನೋಡಿ ಅದನ್ನ ಕ್ಲೋಸ್ ಮಾಡ್ದ. ಅದು ಬಂದಿರೋದಕ್ಕೆ ಚೆನ್ನಾಗಿಲ್ಲ. ಫೋಟೋನೇ ಬರ್ತಾ ಇಲ್ಲ ಬಿಡು. ಅಮ್ಮನ ಬ್ಯಾಗ್ ಹಾಕು. ಡ್ಯಾನ್ಸ್ ಮಾಡು ಬಂಗಾರಿ. ಡ್ಯಾನ್ಸ್ ನಾನು ಮಾಡ್ಲಾ? ನಾನು ಡ್ಯಾನ್ಸ್ ಮಾಡ್ಲಾ? ದೊಡ್ಡಮ್ಮ ಡ್ಯಾನ್ಸ್ ಮಾಡ್ತಾಳೆ. ಯಾವ ಇವೆಲ್ಲ ಯಾರು ಇವರೆಲ್ಲ ಹೊಸ್ದಾಗಿ ಬಂದ್ಬಿಟ್ಟವ್ರೆ ಅಂತ ಅವನು. ಅಯ್ಯೋ ನೀವು ಸ್ವಲ್ಪ ನೋಡ್ಕೊಂಡು ಮಾಡ್ರಮ್ಮ. ಬಿಡ ಮನೀಶ್. ಟಚ್ ಆಯ್ತಾ? ನಿದ್ದೆ ಮಾಡಿ ಎದ್ದ? ನಿದ್ದೆ ಮಾಡಿ ಎದ್ದ ನೀನು? ತೂಡಿಸ್ತಾವಳು ಪಾಪ ಇನ್ನ ಅವಳು. ಅದ್ರಲ್ಲಿ ಏಯ್ ಬಿಡ ಅವಳನ್ನ. ನಮೀಶ ತಂಗಿ ಪಾಪ ಬೇಕಪ್ಪ ನಿಂಗೆ? ನಿಮ್ಮಮ್ಮ ಕೇಳಪ್ಪ. ಬೇಡಪ್ಪ ನಂಗೆ ಸಾಕು. ನಂಗಂತೂ ಸವಾಸ ಬೇಡ. ಅವಳ ತಂಗಿ ಪಾಪನೇ. ಅವಳು ತಂಗಿ ಪಾಪನೇ ನಿಂಗೆ. ಇವನೊಬ್ಬ ಅವನೇ ನೋಡು ತಮ್ಮ. ಬಾರೋ ನಾನು ತಿನ್ನಿಸ್ತೀನಿ ಬಾ. ಊಟ ಮಾಡಿಸ್ತೀನಿ ಬಾ. ನೀನು ಬಾರ ಚಿನಿ. ಅವನೇ ಚೆನ್ನಾಗಾಡ್ತಾನೆ ದಿನ ಆಡ್ಬಿಡಿ. ಇನ್ನೊಂದು ಕೈಗೆ ಇದು ಹಿಡ್ಕೊ. ಇನ್ನೊಂದು ಕೈಗಿದ್ದು ಅದು ಒಂದು ಕೈಗೆ ಅದೊಂದು ಕೈಗೆ ಆಯ್ತಾ? ಸಾಕು. ನಿಮ್ಮ ಬತ್ತೀಯಾ ಇಲ್ಲೇ ಇರ್ತೀಯಾ? ಬತ್ತೀಯಾ? ನಮಗೆ ಬಾಯ್ ಮಾಡ್ತೀಯಾ? ಓ ಅವಳು ಬರ್ತಾಳಂತ ಇವಾಗ. ನಾನು ಅವನೇ ಕೊಟ್ಟಿದ್ದಪ್ಪ. ಅವಳು ನೋಡಿ ನಾನು ಅಂತವಳೆ. ಬರ್ತೀಯಾ ಇಲ್ಲೇ ಇರ್ತೀಯ ಅಂದ್ರೆ ನಾನು. ಇಲ್ಲಿ ಅಮ್ಮಂಗೆ ಬಾಯ್ ಮಾಡು. ಬಂದ್ಬಿಡು ಬೆಂಗಳೂರಿಗೆ. ನೀನೇನೆ ಅನ್ಬಿಡು. ಚಾಕ್ಲೇಟ್ ತಗೋತೀನಿ ನಾನು. ಚಾಕಿ ಬಿಚ್ಚಿ. ಬಾಯಿಲಗಿ ಬಿಡ ಅಮ್ಮ. ಬಾಯಿಲಗಿ ತೇಜು ಬರೋಣಪ್ಪ. ಚಾಕಿ ಕೊಡ್ಸು ಅನ್ನು. ಚಾಕಿ ಕೊಡ್ಸು ಅನ್ನು. ಬಾಯ್. ನೀನು ಬಂದ್ಬಿಡು ಆಮೇಲೆ ಏನು